ಎಸ್ ವಿದ್ಯಾರ್ಥಿಗಳೇ, ಇಂದಿನ ದಿನ ನಾವು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಗ್ರಾಮರ್ನ ಪಾಠನ ಡಿಸ್ಕಸ್ ಮಾಡಲಿಕ್ಕೆ ಬಂದಿದ್ದೀವಿ. ಸೊ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ನೌನ್, ಪ್ರೊನೌನ್ ಮತ್ತು ಅಡ್ಜೆಕ್ಟಿವ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಐ ಹೋಪ್ ನಿಮ್ಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಇಂದಿನ ದಿನ ವರ್ಬ್ಗಳ ಬಗ್ಗೆ ಕೆಲಸ ಮಾಡೋಣ. ನೋಡಿರಿ, ವರ್ಬ್ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್. ಬಹಳ ಇಂಪಾರ್ಟೆಂಟ್ ರೀ. ವಿದೌಟ್ ವರ್ಬ್ ದರ್ ಇಸ್ ನೋ ಸೆಂಟೆನ್ಸ್. ಸೆಂಟೆನ್ಸ್ಗಳು ಇರಬೇಕು ಅಂದರೆ ವರ್ಬ್ ಇರಲೇಬೇಕು. ಸೊ ಹೀಗಾಗಿ ವರ್ಬ್ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ಸೊ ಹೀಗಾಗಿ ನೀವು ವಿದ್ಯಾರ್ಥಿಗಳು ಇದನ್ನು ಬಹಳ ಲಕ್ಷ್ಯ ಕೊಟ್ಟು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂದರೆ 50% ಇಂಗ್ಲೀಷನ್ನು ಅರ್ಥ ಮಾಡ್ಕೊಂಡಾಗೆ. ಸೊ ಹೀಗಾಗಿ ವರ್ಬ್ಗಳನ್ನು ನಾವು ಸರಿಯಾಗಿ ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ವರ್ಬ್ಗಳು ಅಂತಂದರೆ ನಥಿಂಗ್ ಬಟ್ ಕ್ರಿಯಾಪದಗಳು ಅಂತೇಳಿ. ಕ್ರಿಯಾಪದಗಳು ಅಂತಂದರೆ ಯಾವ ಕೆಲಸ ಆಗ್ತದೆ, ಆ್ಯಕ್ಷನ್ ಏನು ನಡೀತಾ ಇರ್ತದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ರೀ, ಕ್ರಿಯಾಪದಗಳಂತ ಕರಿತೀವಿ. ಇವುಗಳು ಇಂಗ್ಲೀಷ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಈಸಿ ವೇಯಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೀನಿ. ಬಹಳ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಹಲವಾರು ವರ್ಬ್ಸ್ಗಳು ನಿಮ್ಗೆ ಆಲ್ರೆಡಿ ಗೊತ್ತದ. ಗೋ, ಸೆಟ್, ರೀಡ್, ರೈಟ್, ಕಂಪ್ಲೀಟ್. ಓಕೆ, ನೋಡ್ರಿ, ಇಷ್ಟೆಲ್ಲ ಪದಗಳು ನಿಮ್ಗೆ ಆಲ್ರೆಡಿ ಗೊತ್ತದಾವ. ಇದರಲ್ಲಿ ಅವಶ್ಯಕತೆ ಏನೂ ಡಿಫಿಕಲ್ಟ್ ಆದಂಥದ್ದಿಲ್ಲ. ಬಟ್ ಅವುಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಹೇಗೆ ಹೇಳಬೇಕು, ಪಾಸ್ಟ್ ಪಾರ್ಟಿಸಿಪಲಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಅವುಗಳನ್ನು ನಾವಿವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ. ಹಾಗಾದರೆ ವಿದ್ಯಾರ್ಥಿಗಳೇ, ಕ್ರಿಯಾಪದಗಳು ಅಂದ್ರೆ ಏನು ಅನ್ನೋದನ್ನು ಮೊದಲು ನಾವು ಅರ್ಥ ನೋಡ್ರಿ. ವರ್ಬ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್. ಸೊ ಇಲ್ಲಿ ನಿಮಗೆ ಗೊತ್ತಿದೆ, ಅ ವರ್ಬ್ ಇಸ್ ಅ ವರ್ಡ್ ದಟ್ ಡಿನೋಟ್ಸ್. ಅದು ಏನು ಹೇಳ್ತಾ ಇರ್ತೈತಿರಿಪ್ಪ ಅಂತಂದ್ರೆ, ಆನ್ ಆಕ್ಷನ್ ಸ್ಟೇಟ್ ಆಫ್ ಬೀಯಿಂಗ್ ಆಫ್ ಅ ಥಿಂಗ್. ಒಂದು ವಸ್ತುವಿನ ಅಥವಾ ಒಂದು ವಾಕ್ಯದ ವಿಷಯದ ಬಗ್ಗೆ ಅದು ಏನು ಮಾಡ್ತಾ ಇರ್ತದ, ವಿಷಯವನ್ನ ಹೇಳ್ತಾ ಇರ್ತದ. ಅದರ ಬಗ್ಗೆ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಓಕೆ ವಿದ್ಯಾರ್ಥಿಗಳೇ, ಅ ವರ್ಡ್ ವಿಚ್ ಟೆಲ್ಸ್ ಸಮಥಿಂಗ್ ಅಬೌಟ್ ಸಮ್ ಪರ್ಸನ್ ಆರ್ ಅ ಥಿಂಗ್. ಸಮಥಿಂಗ್, ಒಬ್ಬ ವ್ಯಕ್ತಿ ಒಂದು ವಸ್ತು ಏನು ಮಾಡ್ತಾ ಇದ್ದಾನೆ. ಹಿ ರೀಡ್ಸ್ ಅ ಬುಕ್. ನೋಡ್ರಿ, ಅವ ಓದ್ತಾ ಇದ್ದಾನೆ. ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ವಿದ್ಯಾರ್ಥಿಗಳದ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಏನಂತಂದ್ರೆ, ಅವ ಏನು ಕೆಲಸ ಮಾಡ್ತಿದ್ದಾನಲ್ಲ ಅದನ್ನ ನಾವು ವರ್ಬ್ ಅಂತ ಕರಿತೀವ್ರಿ. ಇಲ್ಲಿ ಇಟ್ ಡಿರೈವ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ವರ್ಬಮ್. ಅಂದ್ರೆ ಆ ವರ್ಡಿಂದ ಬಂದಿದೆ. ಅದಂದ್ರೆ ಕ್ರಿಯಾಪದ. ಕ್ರಿಯೆ, ಒಂದು ಕೆಲಸ ಏನು ಆಗ್ತಾ ಇರ್ತದಲ್ಲ ಅದಕ್ಕೆ ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ಆ ಒಂದು ಆಕ್ಷನ್ ಅನ್ನ ಹೇಳ್ತಿರ್ತದೆ. ನೋಡ್ರಿ, ಆಕ್ಷನ್ ಅಂದ್ರೆ ಏನ್ ಮಾಡ್ತಾ ಇದೀವಿ. ಈಗ ಐ ಆಮ್ ಟೇಕಿಂಗ್ ಕ್ಲಾಸ್. ನಾನು ಏನು ಮಾಡ್ತಾ ಇದ್ದೀನಿ, ಕ್ಲಾಸ್ ತಗೊಂತಾ ಇದ್ದೀನಿ. ಒಂದು ಕೆಲಸ ನಡೀತಾ ಇದೆ. ಯು ಆರ್ ವಾಚಿಂಗ್ ಯೂಟ್ಯೂಬ್. ನೀವು ವಾಚ್ ಮಾಡ್ತಾ ಇದ್ದೀರಿ ಅಲ್ಲ. ಯು ಆರ್ ಲಿಸ್ನಿಂಗ್ ಅ ಕ್ಲಾಸ್. ನೀವು ಕೇಳ್ತಾ ಇದ್ದೀರಿ. ಒಂದು ಕೆಲಸ ಆಗ್ತಾ ಇದೆ ಅಲ್ಲ, ಏನಾದರೂ ಒಂದು ವರ್ಕ್ ನಡೀತಾ ಇದೆ ಇಲ್ಲಿ, ಹೌದಲ್ಲ. ಆ ವರ್ಕ್ ನಡೀತಾ ಇದ್ರೆ ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಯಾವ ಪದ ಕೆಲಸವನ್ನ ಹೇಳ್ತಾ ಇರ್ತದ. ಹಿ ಈಸ್ ಲಿಸ್ನಿಂಗ್ ಮ್ಯೂಸಿಕ್ ಅಂತ ಹೇಳಿದೆ ಅಂತಿಕೋರಿ. ಒಬ್ಬ ಹಾಡನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಕೇಳ್ತಾ ಇದೆ ಅನ್ನೋದು ವರ್ಬ್ ಆಗಿತ್ತು, ಗೊತ್ತಾಯ್ತಾ. ಇದು ಬಹಳ ಇಂಪಾರ್ಟೆಂಟ್. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರಬೇಕು. ಇಲ್ಲಿ ಮೊದಲು ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿರಬೇಕಾದ್ರೆ ವರ್ಬ್ ಅನ್ನೋದು ಏನಾಗಿದೆ, ಒಂದು ಕ್ರಿಯಾಪದ ಆಗಿದೆ. ಇದು ಏನಾಗ್ತಾ ಇರ್ತದ್ರಿ, ಯಾವ ಪದವು ನಡೆಯೋ ಅಥವಾ ಅದಕ್ಕೆ ಕ್ರಿಯಾಪದ ಅಂತ ಕರಿತೀವಿ. ಯಾವ ಪದ ಒಂದು ಏನ್ ನಡೀತಾ ಇದೆ, ಏನ್ ನಡೆದಿದೆ, ಏನ್ ನಡೆಯುತ್ತೆ, ಒಂದು ಕೆಲಸ ಆಗ್ತಿದಾರೆಪ್ಪ. ಐ ವಿಲ್ ರೈಟ್ ಅ ನೋಟ್. ಹಿ ಲಿಸನ್ಸ್. ಐ ರೀಡ್ ಬುಕ್ಸ್. ನೋಡ್ರಿ, ಒಂದು ಕೆಲಸ ನಡೀತಾ ಇದೆ ಇಲ್ಲಿ. ಐ ರೀಡ್ ಬುಕ್ಸ್. ಒಂದು ಪುಸ್ತಕವನ್ನು ಓದ್ತೀನಿ ಅನ್ನೋದು, ರೀಡ್ ಅನ್ನೋದು ಇಲ್ಲಿ ವರ್ಬ್ ಆಗಿದೆ. ವರ್ಬ್ ಏನು ಹೇಳ್ತಾ ಇರ್ತದ್ರಿ ಯಾವಾಗಲೂ ಅಂತಂದ್ರೆ, ಒಂದು ಕೆಲಸವನ್ನ ಹೇಳ್ತಾ ಇರ್ತದೆ. ಒಂದು ಕೆಲಸ ಏನು ನಡೀತಾ ಇದೆ, ಆಕ್ಷನ್ ಏನು ನಡೀತಾ ಇದೆ ಅನ್ನೋದನ್ನ ಇಲ್ಲಿ ವರ್ಬ್ ಆಗ್ತಾ ಇರ್ತದೆ. ಈಗ ನೋಡ್ರಿ, ದ ಬಾಯ್ಸ್, ಇಲ್ಲಿ ನೋಡ್ರಿ, ರನ್ಸ್. ಅವರು ಓಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಯಾರು ಓಡ್ತಾ ಇದ್ದಾರೆ ಇಲ್ಲಿ? ದ ಬಾಯ್ಸ್. ನೋಡ್ರಿ, ಇದನ್ನ ನೀವು ತೆಗಿರಿ ನೋಡೋಣ, ಇದನ್ನ ಕಟ್ ಮಾಡಿಬಿಡ್ರಿ, ಇದನ್ನ ಕಟ್ ಮಾಡಿ ಓದ್ರಿ ನೋಡೋಣ, ಸೆಂಟೆನ್ಸ್ ಏನಾರು ಆಗ್ತದನ ಅಂತ ಹೇಳಿ. ಇಲ್ಲ, ಒಂದು ವರ್ಬ್ ಇಲ್ಲದೆ ಸೆಂಟೆನ್ಸ್ ಅನ್ನ ಮಾಡ್ಲಿಕ್ಕೆ ಆಗುವುದಿಲ್ಲ. ವರ್ಬ್ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಥಿಂಗ್ಸ್. ನೋಡ್ರಿ, ದ ಕಾವ್ ಏಟ್ಸ್. ನೋಡ್ರಿ, ಕಾವ್ ಏನ್ ಮಾಡ್ತದೆ, ಊಟ ಮಾಡ್ತಾ ಇದೆ, ತಿಂತಾ ಇದೆ ಅಂತ ಹೇಳಿ ಅಲ್ಲಿ ನಾವು ಅದನ್ನ ನೋಡ್ತೀವಿ. ಶಿ ಏಟ್ ಅನ್ ಆಪಲ್. ನೋಡ್ರಿ, ಆಪಲ್ ಅನ್ನ ತಿಂದಿದ್ದಾಳೆ, ಹೌದಲ್ಲ. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ವಿದೌಟ್ ನೀವು ಏಟ್ ಇದನ್ನ ಡಿಲೀಟ್ ಮಾಡಿ ನೀವು ಈ ಸೆಂಟೆನ್ಸ್ ಅನ್ನ ನೋಡ್ರಿ. ಶಿ ಆನ್ ಆಪಲ್ ಏನಾರು ಮೀನಿಂಗ್ ಕೊಡ್ತೈತೇನ್ರಿ ಇಲ್ಲಿ? ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳೇ, ನಾವು ತಿಳ್ಕೋಬೇಕು, ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಮೀನಿಂಗ್ ಬರ್ಬೇಕಂದ್ರೆ ವರ್ಬ್ ಇರಲೇಬೇಕು. ವರ್ಬ್ ಏನ್ ಮಾಡ್ತಾ ಇರ್ತದ, ಅಲ್ಲಿಯ ಒಂದು ಕೆಲಸ ಏನ್ ನಡೀತಾ ಇರ್ತದಲ್ರಿ. ನೀ ಏನ್ ಮಾಡ್ತಾ ಇದ್ರಿ, ಈಗ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ನೋಡ್ರಿ, ಯು ಆರ್ ವಾಚಿಂಗ್ ಅಲ್ಲ, ಯು ಆರ್ ವಾಚಿಂಗ್ ಮೀ. ವಾಚಿಂಗ್ ಅನ್ನೋದು ಏನಾಗ್ತದೆ ಇಲ್ಲಿ,
ವರ್ಬ್ ಆಗ್ತದೆ. ಗೊತ್ತಾಯ್ತಾ? ಆದರೆ ಹೀಗೆ ನೀವು ಏನಾದ್ರು ವರ್ಬನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಅನ್ನ ನೋಡ್ಬೋದು ನೀವು. He reads history. He reads history ಅಂತ ಇದೆ ನೋಡ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಅವ ಏನ್ ಮಾಡ್ತಾ ಇದ್ದಾನ್ರಿ, ಹಿಸ್ಟ್ರಿಯನ್ನ ಓದ್ತಾ ಇದ್ದಾನೆ ಅಂತ ಕನ್ನಡದಲ್ಲಿ ಇದ್ರ ಮೀನಿಂಗ್. ಹೌದಾ? ಈಗ ನೋಡ್ರಿ, ಹಾಗಾದ್ರೆ ನೀವು ಈ ರೀಡ್ ಇದೆ ನೋಡ್ರಿ, ಇದನ್ನ ತೆಗೆದು ಬಿಟ್ರೆ ಏನಾದ್ರೂ ಸೆಂಟೆನ್ಸ್ ಮೀನಿಂಗ್ ಆಗ್ತದ ಅಂದ್ರೆ ವರ್ಬ್ ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು, ಇದು ಕ್ರಿಯಾಪದ. ಕ್ರಿಯಾಪದ ಅಂತಂದ್ರೆ ಒಂದು ಕೆಲಸ ನಡೀತಾ ಇರ್ತದೆ, ಆಗ್ತಾ ಇರ್ತದೆ, ಮಾಡ್ತಾ ಇರ್ತಾರೆ, ಮಾಡಿದ್ದಾರೆ, ಮುಂದೆ ಮಾಡ್ತಾರೆ ಅನ್ನೋದನ್ನು ಕೂಡ ಇದರಲ್ಲಿ ನಾವು ಅದನ್ನ ಏನ್ ಮಾಡ್ತಾ ಇರ್ತೀವಿ, ಇದು ಹೇಳ್ತಾ ಇರ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ವರ್ಬ್ಸ್ಗಳಲ್ಲಿ ಎರಡು ತರ ಆದಂತಹ ವರ್ಬ್ಸ್ಗಳು ನಮಗೆ ಬರ್ತವೆ. ಒಂದು ಟ್ರಾನ್ಸಿಟಿವ್ ವರ್ಬ್ಸ್ಗಳು, ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳು ಅಂತ ಹೇಳಿ ಎರಡು ವರ್ಬ್ಸ್ಗಳನ್ನ ನಾವು ಇಲ್ಲಿ ನೋಡ್ರಿ. ಟ್ರಾನ್ಸಿಟಿವ್ ವರ್ಬ್ಸ್ಗಳು ಅಂತಂದ್ರೆ ಏನೂ ಅಲ್ಲ, a verb that takes an object after it called transitive verbs. ನೋಡ್ರಿ, ಒಂದು ಪದ ಏನಾಗಿರ್ತದೆ, ಯಾವ ಕ್ರಿಯಾಪದದಲ್ಲಿ ಕರ್ಮ ಪದ ಇರ್ತದೆಯೋ ಅದಕ್ಕೆ ಸಕರ್ಮಕ ಕ್ರಿಯಾಪದ ಅಂತ ಹೇಳಿ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ತದ. ಇಲ್ಲಿ ನೋಡ್ರಿ, ಸುಭಾಸ್ killed a snake. ಹೌದಾ? ಇಲ್ಲಿ ನೋಡ್ರಿ, ಕೆಲಸ ಎದರ ಮೇಲೆ ಆಗಿದೆ ರೀ, ಇವೊಬ್ಬ ಸುಭಾಸ್ ಏನ್ ಮಾಡಿದಾನೆ, ಸಾಯಿಸಿದಾನೆ. ಹೌದಾ? ಏನ್ ಸಾಯಿಸಿದಾನ್ರಿ ಅವ, ಸ್ನೇಕನ್ನ ಸಾಯಿಸಿದಾನೆ. ಹೌದಾ? ಇದಕ್ಕೆ ಈ ಕಿಲ್ಡ್ ಅನ್ನೋ ಪದವನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅಂದ್ರೆ ಆಬ್ಜೆಕ್ಟ್ ಮೇಲೆ ಅದು ಕೆಲಸ ಆಗಿದೆ. ಹೌದಲ್ಲ? ಅದು ಆಬ್ಜೆಕ್ಟ್ ಮೇಲೆ ಆಗಿರುವುದರಿಂದ ಅದಕ್ಕೆ ನಾವು ಏನ್ ಹೇಳ್ತೀವಿ, ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಈಗ ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ, ಇಲ್ಲ ಬರಿತೀನಿ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಾಗ್ತದ. ಪ್ರಿಯಾ ಈಟ್ಸ್ ಚಾಕ್ಲೇಟ್ಸ್. ಹೌದಾ? ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಬರ್ದಿದ್ದೀನಿ, ಇಲ್ಲಿ ಪ್ರಿಯಾ ಈಟ್ಸ್ ಚಾಕ್ಲೇಟ್ಸ್. ಹೌದಾ? ಈಗ ನೋಡ್ರಿ, ಪ್ರಿಯಾ ಈಟ್ಸ್, ಪ್ರಿಯಾ ತಿಂದಿದ್ದಾಳೆ. ಏನನ್ನ ತಿಂದಿದ್ದಾಳೆ ರೀ ಅವಳು? ತಿಂತಾಳೆ ಅವಳು ಚಾಕ್ಲೇಟ್ ಅನ್ನ ತಿಂತ. ಈ ಒಂದು ಕೆಲಸ ಚಾಕ್ಲೇಟ್ ಮೇಲೆ ಆಗಿದೆ. ಅಂದ್ರೆ ನೋಡ್ರಿ, ಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನು, ಒಂದು ಆಕ್ಷನ್ ಆಬ್ಜೆಕ್ಟ್ ಮೇಲೆ ಆಗಿರ್ತದೆ. ಸಿಂಪಲ್, ಆಬ್ಜೆಕ್ಟ್ ಮೇಲೆ ಕೆಲಸ ಆಗಿರ್ತದ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಇಲ್ಲಿ ಸುಭಾಸ್ ಕಿಲ್ಡ್ ಅ ಸ್ನೇಕ್ ಇದೆ. ಅದೇ ತರ ರಾವಣ. ಹೌದಲ್ರಿ? ನೋಡ್ರಿ, ರಾಮ ಕಿಲ್ಡ್ ರಾವಣ. ಹೌದಲ್ರಿ? ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ರಾಮ ಸಾಯಿಸಿದಾನೆ. ಯಾರನ್ನ ಸಾಯಿಸಿದಾನ್ರಿ? ರಾವಣನ ಸಾಯಿಸಿದಾನೆ. ಹಾಗಾದ್ರೆ ಇದು ಕಿಲ್ಡ್ ಅನ್ನೋ ಆಕ್ಷನ್ ಎದ್ರ ಮೇಲೆ ಆಗಿದೆ ರೀ? ರಾವಣನ ಮೇಲೆ ಆಗಿದೆ. ಸೊ ಹಾಗಾದ್ರೆ ನಾವೇನ್ ಹೇಳ್ತಾ ಇದೀವಿ ಇದಕ್ಕೆ, ರಾಮ ಕಿಲ್ಡ್ ರಾವಣ. ಯಾವ ಪದ ಆಬ್ಜೆಕ್ಟ್ ಮೇಲೆ ಆಗಿದೆ. ಇಂಗ್ಲಿಷ್ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳಿ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಇರಬೇಕು. ಓಕೆ, ಈಗ ನೋಡ್ರಿ, ನಾವು ಈಗ ಇದ್ರ ಬಗ್ಗೆನೇ ಹೇಳ್ತೇನ್ರಿ ನಾನು. ಈಗ ಕನ್ನಡಕ್ಕೂ ಮತ್ತು ಇಂಗ್ಲಿಷಿಗೂ ಇರತಕ್ಕಂತಹ ವ್ಯತ್ಯಾಸ ಏನಪ್ಪಾ ನಮ್ಮ ಇದರಲ್ಲಿ ಅಂತಂದ್ರೆ, ವಿದ್ಯಾರ್ಥಿಗಳೇ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಇದರಲ್ಲಿ ಅಂತಂತಂದ್ರೆ, ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಏನಿರ್ತದ್ರಿ, ಇದೇ ಒಂದು ಸೆಂಟೆನ್ಸ್ ಅನ್ನ ನಾವು ಕನ್ನಡದಲ್ಲಿ ಬರೆಯುವುದು. ಓಕೆ, ಕನ್ನಡದಲ್ಲಿ ಬರೆಯುವುದು. ಈಗ ನೋಡ್ರಿ, ಸುಭಾಸ್ ಅಂತ ಇದೆ ಇಲ್ಲಿ, ಶುಭ ರೀ. ನೀವು ಬರಿಬೇಕಂದ್ರೆ ಇದನ್ನ ನಾವೇನ್ ಮಾಡಿರ್ತೇವ್ರಿ, ಈ ತರ ಬರೆದಿರ್ತೀವಿ. ಹಾಗಾದ್ರೆ ಇದು ನೋಡ್ರಿ, ಸುಭಾಷ್ ಅನ್ನೋದು ಯಾವಾಗಲೂ ಕೂಡ ಸಬ್ಜೆಕ್ಟ್ ಆಗಿರ್ತದ. ಸಬ್ಜೆಕ್ಟ್ ಅಂದ್ರೆ ಒಬ್ಬ ಪರ್ಟಿಕ್ಯುಲರ್ ಹೆಸರು, ನೌನ್ ಅಥವಾ ಪ್ರನೌನ್, ಇವುಗಳಿಗೆ ನಾವೇನಂತ ಸಬ್ಜೆಕ್ಟ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಏನೇ ಆಕ್ಷನ್ ಆಗಿರ್ತದಲ್ಲ, ಯಾವ್ದು ಕೆಲಸ ಆಗಿರ್ತದೆ, ಅದನ್ನ ಏನು ಅಂತ ಹೇಳಿದೀನಿ ನಾನು, ವರ್ಬ್ ಅಂತ ಹೇಳಿದೀನಿ. ಹಾಗಾದ್ರೆ ಇಲ್ಲಿ ಕೆಲಸ ಏನಾಗೈತೇನ್ರಿ, ಸಾಯಿಸಿದಾನೆ ಅಂತ ಹೇಳಿ. ಹೌದಲ್ಲ? ಹಾಗಾದ್ರೆ ಇದೇನಾಯ್ತು, ಇಲ್ಲಿ ವರ್ಬ್ ಆಯ್ತು. ಹಾಗಾದ್ರೆ ಇದು ಇಲ್ಲಿ ಆಬ್ಜೆಕ್ಟ್ ಆಯ್ತು. ಇದೇ ಇಂಗ್ಲಿಷ್ ಅಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಸುಭಾಸ್ ಅನ್ನೋ ಸಬ್ಜೆಕ್ಟ್ ಇದೆ, ಬಟ್ ಇಲ್ಲಿ ನಮ್ಮ ನೆಕ್ಸ್ಟ್ ವರ್ಬ್ ಬರಬೇಕಾಗಿತ್ತು, ವರ್ಬ್ ಬರಲಿಲ್ಲ. ಇಲ್ಲಿ ಏನಾಗಿದೆ, ವರ್ಬ್ ಬಂದಿದೆ, ಇಲ್ಲಿ ಆಬ್ಜೆಕ್ಟ್ ಇದೆ. ಹೌದಾ?
ಹಾಗಾದ್ರೆ ನಿಮಗೆ ನಾವು ಅರ್ಥ ಮಾಡ್ಕೊ, ಕನ್ನಡದಲ್ಲಿ SVO ಫಾರ್ಮೆಟ್ ಇದ್ರೆ ಇಂಗ್ಲಿಷ್ನಲ್ಲಿ ಅದೇ SVO ಫಾರ್ಮೆಟ್ ಇದೆ. ಓಕೆ, ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರುವುದರಿಂದ ನಮಗೇನು ಪ್ರಾಬ್ಲಮ್ ಆಗ್ತಾ ಇದೆ, ವಿ ಆರ್ ಫೇಸಿಂಗ್ ಎ ಪ್ರಾಬ್ಲಮ್ ಟು ಕನ್ಸ್ಟ್ರಕ್ಟ್ ಅ ಸೆಂಟೆನ್ಸ್ ಬಿಕಾಸ್ ವಿ ಆರ್ ಟ್ರಾನ್ಸ್ಲೇಟಿಂಗ್ ದ ಥಿಂಗ್ಸ್ ಆಸ್ ಇಟ್ ಈಸ್. ನಾವು ಆಸ್ ಇಟ್ ಈಸ್ ಇದ್ದಿದ್ದನ್ನ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೇನ್ರಿ, ಅವಾಗ ನಾ ಇಲ್ಲಿ ಫೇಲ್ ಆಗ್ಬಿಡ್ತೀನಿ ನೋಡ್ರಿ. ಸುಭಾಷ್ ಸಾವನ್ನು ಸಾಯಿಸಿದನು ಅಂತೇಳಿ ಎಕ್ಸಾಕ್ಟ್ ಆಗಿ ನಾ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಇಲ್ಲಿ ಏನಾಗ್ತದ, ಸುಭಾಷ್ ಸ್ನೇಕ್ ಕಿಲ್ಡ್. ನೋಡ್ರಿ ಮೀನಿಂಗ್ ಕೊಡ್ತದನ್ರಿಪ್ಪ ಇಲ್ಲಿ ನೋಡ್ರಿ. ಇಲ್ಲ ನೋಡ್ರಿ, ಸುಭಾಷ್ ಸ್ನೇಕ್ ಕಿಲ್ಡ್ ಆಗ್ಬಿಡ್ತದ. ನಾನು ಕನ್ನಡದಲ್ಲಿ ಹೇಗಿರ್ತದ ಅದನ್ನ ಮಾತಾಡಕ್ ಹೋಗ್ತೀನಿ, ಅಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಫೇಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದ. ಹೀಗಾಗಿ ಈ ಒಂದು ಸೆಂಟೆನ್ಸ್ ಫಾರ್ಮೇಶನ್ ಅನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ವರ್ಬ್ ನಮ್ಮ ಇಂಗ್ಲಿಷಲ್ಲಿ ಯಾವಾಗಲೂ ಕೂಡ ಸಬ್ಜೆಕ್ಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ಬರ್ತದೆ, ಇಲ್ಲ ಹೆಲ್ಪಿಂಗ್ ವರ್ಬ್ ಮತ್ತು ವರ್ಬ್ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್. ಆಬ್ಜೆಕ್ಟ್ ಮೊದಲು ಬರುವುದಿಲ್ಲ ನಮ್ಮಲ್ಲಿ. ಇದನ್ನ ನೀವು ಸರಿಯಾಗಿ ನೆನಪು ಮಾಡ್ಕೋಬೇಕು. ಆದಾಗ ಮಾತ್ರ ನಮ್ಗೆ ಸರಿಯಾಗಿ ಅರ್ಥ ಆಗ್ತದೆ. ಹಾಗಾದ್ರೆ ನಾವು ಇಂಗ್ಲಿಷಲ್ಲಿ ಏನ್ ಮಾಡ್ಬೇಕಾಗಿದೆ ಈಗ, SVO ಫಾರ್ಮೆಟ್ ಅಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಸೆಂಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಇದರಲ್ಲಿ ಇದು ವರ್ಬ್ ಬಹಳ ಬಹಳ ಇಂಪಾರ್ಟೆಂಟ್ ರೀ. ವರ್ಬ್ ಇಲ್ದೇನೆ ಸೆಂಟೆನ್ಸ್ ಆಗುದಿಲ್ಲ. ಕೆಲವೊಂದು ಸಾರಿ ಬರೀ ವರ್ಬ್ಸ್ಗಳೇ ಸೆಂಟೆನ್ಸಸ್ ಆಗ್ಬಿಡ್ತಾವ್ರಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ್ರೆ, ನೀವು ಯಾರ್ದಾರ ಜೊತೆ ಮಾತಾಡ್ಬೇಕಾದ್ರೆ ನೋಡ್ರಿ ಏನ್ ಮಾಡ್ತಾ ಇರ್ತೀರಿ, ಬಹಳ ವಿಷಯಗಳನ್ನ ಇನ್ ಡಿಟೇಲ್ ಆಗಿ ನಾವು ಹೋಗಕ್ ಹೋಗುದಿಲ್ಲ. ಗೋ ಅಂತ ಹೇಳ್ಬಿಡ್ತೀನಿ ನಾನು, ಹೌದಲ್ರಿ? ಏನಾಗಿದೆ ಇಲ್ಲಿ, ಗೋ ಅಂತ ಹೇಳ್ತೀನಿ ನಾ ಇಲ್ಲಿ. ಗೋ ನೋಡ್ರಿ ವಿದ್ಯಾರ್ಥಿಗಳೇ, ಗೋ ಅಂತ ಹೇಳ್ದೆ, ಗೊತ್ತಾಯ್ತಲ್ಲ ನಿಮ್ಗೆ? ಗೋ ಅಂತಂದ್ರೆ ಅರ್ಥ ಆಯ್ತಲ್ಲ. ಕೆಲವೊಂದು ಸಾರಿ ವರ್ಬ್ಗಳು ಮಾತಾಡ್ಬೇಕಾದ್ರೆ ಗೋ, ಹೋಗೋ, ಬಾರೋ, ಕೂತ್ಕೋ, ಹೇಳು, ಪಿಕ್ ಮಾಡು ಅಲ್ಲ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ನಾವು ಇಂಗ್ಲಿಷ್ಗಳನ್ನೇ ಬಳಸ್ತಾ ಇರ್ತೀವಿ. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ನಿಮ್ಗೆ ಈ ಎಲ್ಲಾ ಪದಗಳ ಮೀನಿಂಗ್ಗಳು ಓದ್ತಾವ. ಗೋ, ಸೆಟ್, ರೀಡ್, ರೈಟ್ ಅಲ್ಲ, ಟೇಕ್, ಸೆಟ್, ಗಿವ್ ದಟ್. ನೋಡ್ರಿ ಲೆಟ್ಸ್ ಗೋ, ಯಾವ ಮೀನಿಂಗ್ ಯಾವ್ದಾರ ಡಿಫಿಕಲ್ಟ್ ಅದಾವನ್ರಿ ವರ್ಬ್ಸ್ಗಳು. ನೋಡ್ರಿ ಬಹಳ ವರ್ಬ್ಸ್ಗಳು ನಿಮಗೆ ಇದೇ ತರ ಗೊತ್ತಿದಾವ. ಬಹಳ ಪದಗಳು ನಮಗೆ ಆಲ್ರೆಡಿ ಗೊತ್ತದಾವ. ಆಸ್ ಎ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ರು ಕೂಡ ನನಗೆ ಇವತ್ತು ನೀವು ಬೇಕಂದ್ರೆ ನಾವು ಒಂದು ನಿಮಗೆ ಚಾಲೆಂಜ್ ಕೊಡ್ತೀನಿ ನಾನು. ಇವತ್ತು ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಮನೆಯಲ್ಲಿ ಇದನ್ನ ನೋಡಿದ ಮೇಲೆ ಒಂದು ಪುಸ್ತಕವನ್ನ ತಗೋರಿ, ಒಂದು ಪೆನ್ನನ್ನ ತಗೋರಿ. ನನಗೆ ಎಷ್ಟು ಇಂಗ್ಲಿಷ್ ಪದಗಳು ಗೊತ್ತದಾವಪ್ಪ, ನನ್ಗೆ ಎಷ್ಟು ಇಂಗ್ಲಿಷ್ ನನಗೆ ಗೊತ್ತಿದೆ. ಇವತ್ತು ಕಲಿಯೋದು ಬೇರೆ, ನಾ ಕಲಿಯೋಕೆ ಬೇಕಾಗಿರ್ತಕ್ಕಂತಹ ಥಿಂಗ್ಸ್ಗಳನ್ನ ಇಲ್ಲಿ ಬರಿತೀನಿ, ಅಥವಾ ಕೆಲವೊಂದಿಷ್ಟು ಲಿಸ್ಟ್ ವರ್ಬ್ ಲಿಸ್ಟ್ಗಳನ್ನ ನಿಮಗೆ ಕಳಿಸ್ತೀನಿ ನಾನು ಇದರಲ್ಲಿ. ಓಕೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ನಿಮಗೆ ಎಷ್ಟು ಗೊತ್ತದಾವ ಅಂತ ಗೊತ್ತಿರ್ಬೇಕಲ್ಲ ನನಗೆ. ನೀವು ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಥಿಂಗ್ಸ್ಗಳು ಎಷ್ಟೆಲ್ಲ ನಿಮಗೆ ಪದಗಳು ಗೊತ್ತದಾವ. ಗೋ ಗೊತ್ತಿದೆ, ಸೆಟ್ ಗೊತ್ತಿದೆ, ರೀಡ್ ಗೊತ್ತಿದೆ, ರೈಟ್ ಗೊತ್ತಿದೆ, ಓಕೆ, ಸ್ವಿಚ್ ಆನ್ ಗೊತ್ತಿದೆ, ಸ್ವಿಚ್ ಆಫ್ ಗೊತ್ತಿದೆ, ಪಿಕ್ ಕಾಲ್ ಗೊತ್ತಿದೆ, ಓಕೆ, ಈಟ್ ಗೊತ್ತಿದೆ. ನೋಡ್ರಿ ಎಷ್ಟೆಲ್ಲ ಪದಗಳು ನಮಗೆ ಗೊತ್ತಿದಾವ. ನೀವು ಒಂದು ರೂಮಲ್ಲಿ ಕುತ್ಕೊಂಡ್ಬಿಟ್ರಿ ಅಂತಿಕೋರಿ, ಇದೊಂದು ರೂಮ್ ಇದೆ, ಲೈಟ್ ಇದೆ, ಫ್ಯಾನ್ ಇದೆ, ಓಕೆ, ಟೇಬಲ್ ಇದೆ, ಚೇರ್ ಇದೆ, ಪೆನ್ ಇದೆ, ಶರ್ಟ್ ಇದೆ, ಕಬೋರ್ಡ್ ಇದೆ, ಎಲ್ಲ ಇಂಗ್ಲಿಷ್ ಪದಗಳು ರೀ. ಇಂಗ್ಲಿಷ್ ಮಯ, ಎಲ್ಲವೂ ಇಂಗ್ಲಿಷ್ ಮಯ. ಇಂಗ್ಲಿಷ್ ಗೊತ್ತಿಲ್ಲ ಅಂತ ಎಲ್ಲೇ ಇಲ್ಲ. ನಿಮ್ಮ ಕನ್ನಡದಾಗ ಕೇಳಿದ್ರಿ ಗೊತ್ತಾಗದೇ ಇರ್ಬೋದು ಒಂದೊಂದು ಕೆಲವೊಂದಿಷ್ಟು ಪದಗಳನ್ನ. ನಾ ಕನ್ನಡದಾಗ ಮೊಬೈಲ್ಗೆ ಏನಂತೀರಿ ನೀವು? ಕನ್ನಡ ಮೊಬೈಲ್ ಐತ್ ಕೈಯಾಗ, ಮೊಬೈಲಾಗ ಏನಂತೀರಿ ನೀವು? ಯಾರಿಗಾರ ಜಂಗಮವಾಣಿಯನ್ನ ಕೊಡ್ರಿ ಅಂತ ಯಾವತ್ತರ ಹೇಳಿರಿ? ಮೊಬೈಲ್ ಕೊಡ್ರಿ ಅಂತೀರಿ. ಜಂಗಮವಾಣಿ ಅಂತ ಕೇಳಿದ್ರೆ ಇಂಗ್ಲಿಷ್ ಕನ್ನಡದಾಗ ಮಾತಾಡೋ ಅಂತ ಹೇಳ್ತೀವಿ ನಾವು. ಅಂದ್ರೆ ಮೊಬೈಲ್ ಅನ್ನೋದು ಕನ್ನಡ ಪದ ಆಗಿತ್ರಿ ಈಗ ಮಂದಿಗೆ. ಅಂದ್ರೆ ಅಷ್ಟು ನಾವು ಇಂಗ್ಲಿಷನ್ನ ಬಳಸ್ತಾ ಇದೀವಿ. ಭಾಷೆಗಳಲ್ಲಿ ಬಹಳ ಇಂಗ್ಲಿಷ್ಗಳನ್ನ ಬಳಸ್ತಾ ಇದೀವ್ರಿ ನಾವು. ನಿಮಗೆ ಅದು ಗೊತ್ತೇ ಇಲ್ಲ ಎಷ್ಟು ನಾವು ಇಂಗ್ಲಿಷ್. ಈಗ ಪೆನ್ ಅಂತೀನ್ರಿ ನಾ, ನೋಡ್ರಿ ಪೆನ್ನು, ಶರ್ಟು, ಹೆಡ್ಡು, ಹ್ಯಾಂಡು, ಲೆಗ್ಗು ಅಲ್ಲ, ವಾಲು, ರೋಡು, ಬಸ್ ಸ್ಟ್ಯಾಂಡು, ಶಾಪು, ಮೆಡಿಸನ್ನು ಅಲ್ಲ. ನೀ ಹೇಳ್ತೀನ್ರಿ ಇಲ್ಲಿಟ್ರೇಟ್ ಪೀಪಲ್ ರೀ, ಯಾರಿಗೆ ಇಂಗ್ಲಿಷ್ ಅಲ್ಲ ಕನ್ನಡ ಕರೆಕ್ಟ್ ಕಲ್ತಿಲ್ಲಲ್ಲ ಅವರು ಕೂಡ ಇಂಗ್ಲಿಷ್ ಪದಗಳನ್ನ ಬಳಸ್ತಾರೆ. ಅಂದ್ರೆ ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿರಬೇಕು ಇದು ಬಹಳ ಡಿಫಿಕಲ್ಟ್ ಇಲ್ಲ, ಗೊತ್ತಾಯ್ತಾ? ಇಲ್ಲಿ ಏನಾಗಿದೆ ಇದ್ರ ಒಂದು ಅರ್ಥ ಮಾಡ್ಕೋಬೇಕ್ರಿ ನಾವು, ಅದಷ್ಟೇ. ನೋಡ್ರಿಲೆ ಸಿಟ್ ಅಂತ, ಓಕೆ, ರೀಡ್ ಅಂತ ಇದೆ, ರೈಟ್ ಅಂತ ಇದೆ, ಹೌದಲ್ರಿ? ನೋಡ್ರಿ ಯಾವ್ದು ಗೊತ್ತಿಲ್ಲ ಹೇಳ್ರಿ ಇದರಲ್ಲಿ ನೋಡೋಣ ನಿಮಗೆ. ನೋಡ್ರಿ ಈಗ ಹೇಳ್ತಾ ಇರ್ತೀರಿ, ಈಟ್ ಅಂತ ಇದೆ, ಬೀಟ್ ಅಂತ ಇದೆ, ಲಿಸನ್ ಅಂತ ಇದೆ, ಹೌದಾ? ನೋಡ್ರಿ ಇದು ಪದಗಳಲ್ಲಿ ಯಾವ ಗೊತ್ತಿಲ್ಲ ಹೇಳ್ರಿ ನೋಡೋಣ ನಿಮಗೆ. ಎಲ್ಲ ಗೊತ್ತಿದಾವಲ್ಲ, ಇವೆಲ್ಲವುಗಳು ಗೊತ್ತದಾವ ನೋಡ್ರಿ. ಹಾಗಾದ್ರೆ ನಿಮ್ಗೆ ಆಲ್ರೆಡಿ 7 ಸೆಂಟೆನ್ಸ್ಗಳನ್ನ ಮಾಡಕ್ ಬರ್ತದ, ಮಾತಾಡಕ್ ಬರ್ತದ, ಏನು ಈಸಿ ಇದೆ. ಓಕೆ, you go there, sit down here, okay, read the book, write the book, write the notes, okay.
ಹೌದಲ್ಲ, ಯು ಬೀಟ್ ಹಿಮ್, ಹೌದಲ್ಲ, ನೋಡ್ರಿ ಲಿಸನ್ ದ ಮ್ಯೂಸಿಕ್. ನೋಡ್ರಿ ಎಷ್ಟು ಸೆಂಟೆನ್ಸ್ಗಳು ರೀ, ಈಸಿ ವರ್ಬ್ಸ್ಗಳು ರೀ, ಇವು ಚೇಂಜ್ ಆಗ್ತಾವ. ಅದನ್ನ ಹೇಳ್ತೀನಿ ನಿಮಗೆ. V1 V2 V3 ಅಂತ ಬರ್ತಾವೆ ಇಂಗ್ಲೀಷಲ್ಲಿ, ಅವು ಹೇಗೆ ಚೇಂಜ್ ಆಗ್ತಾವ ಅಂತ ಹೇಳ್ತೀನಿ ನಾನು. ಅದ್ರ ಬಗ್ಗೆ ನಿಮಗೆ ಮಾತಾಡ್ತೀನಿ. ವರ್ಬ್ ಏನು ಅಂತ ಗೊತ್ತಾಗ್ಬೇಕ್ರಿ. ವರ್ಬ್ ಒಂದು ಕೆಲಸವನ್ನ, ಇಲ್ಲಿ ನೋಡ್ರಿ, ಗೋ ಅಂದ್ರೆ ಏನ್ರಿ ಹೋಗು, ಸಿಟ್ ಅಂದ್ರೆ ಏನ್ರಿ ಕುತ್ಕೋ. ನೋಡ್ರಿ ಇದು ವರ್ಬ್, ಇದು ಕ್ರಿಯಾಪದ, ಇದು ನಿಮ್ಗೆ ಅರ್ಥ ಆಗ್ಬೇಕು. ಇದು ಯಾವಾಗ ನಿಮ್ಗೆ ಅರ್ಥ ಆಗ್ತದಲ್ಲ, ಇದು ಈಸಿಯಾಗಿ ನೀವು ಏನ್ ಮಾಡ್ತೀರಿ, ಇದನ್ನ ಅರ್ಥ ಮಾಡ್ಕೊಂತೀರಿ. ಓಕೆ, ಇದು ಬಹಳ ಬಹಳ ಇಂಪಾರ್ಟೆಂಟ್ ರೀ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ನಮಗೆ ಈ ವರ್ಬ್ಸ್ಗಳ ಬಗ್ಗೆ ಬಹಳ ಜ್ಞಾನ ಇರ. ವರ್ಬ್ಸ್ಗಳು ಇಲ್ಲ ಅಂತಂದ್ರೆ ಬಹಳ ಕಷ್ಟ ರೀ. ಸೆಂಟೆನ್ಸ್ ಬಹಳ ಕೆಲವೊಂದು ಸಾರಿ ಬರೇ ನೀವು ರೈಟ್, ಈಗ ನೋಡ್ರಿ, ನಾ ಇಲ್ಲಿ ಹೇಳ್ತಾ ಇರ್ತೀನಿ, ರೈಟ್ ಡೌನ್ ಅಂದ್ಬಿಟ್ಟೆ ನಾನು ನಿಮ್ಗೆ. ಯು ರೈಟ್ ಡೌನ್ ನೋಟ್ಸ್ ಅಂತ ಹೇಳಿದ್ನಲ್ರಿ, ಇಲ್ಲ ರೈಟ್ ಡೌನ್. ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ರೈಟ್ ಡೌನ್ ಅಂದ್ರೆ ನೀವು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ವರ್ಬ್ಗಳು ಒಮ್ಮೊಮ್ಮೆ ಒಂದೇ ಪದಗಳನ್ನು ಹೇಳಿದ್ರು ಕೂಡ ಅದೇನಾಗಿರ್ತದ, ಸೆಂಟೆನ್ಸ್ ಆಗಿರ್ತದ ಅಂತ ಹೇಳಿ ನಿಮಗೆ ಇದು ಗೊತ್ತಿರಬೇಕು. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಒಂದು ಸುಭಾಷ್ ಕಿಲ್ಡ್ ಅ ಸ್ನೇಕ್. ಹಾಗಾದ್ರೆ ಇದೇನ್ ಆಗಿದೇನ್ರಿ ಹೇಳಿದೀನಿ ನಿಮಗೆ, ಇದು ಟ್ರಾನ್ಸಿಟಿವ್ ವರ್ಬ್. ಯಾಕೆ ಹೇಳ್ರಿ ಟ್ರಾನ್ಸಿಟಿವ್ ಯಾಕಾಗಿರ್ತದೆ ಅಂತ ಹೇಳ್ರಿ, ಈ ವರ್ಬ್ನ ಕೆಲಸ ಎದ್ರ ಮೇಲೆ ಆಗಿರ್ತದ್ರಿ, ಅಬ್ಜೆಕ್ಟ್ ಮೇಲೆ ಆಗಿರ್ತದ. ಯಾರು ಮಾಡಿರ್ತಾರ, ಸಬ್ಜೆಕ್ಟ್ ಮಾಡಿರ್ತಾನ. ಯಾರು ಮಾಡಿರ್ತಾರೆ, ಸಬ್ಜೆಕ್ಟ್ ಮಾಡಿರ್ತಾರೆ. ಗೊತ್ತೈತೆ. ಇಲ್ಲಿ ಸುಭಾಷ್ ಏನ್ ಮಾಡ್ಯಾನ, ಒಂದು ಹಾವನ್ನ ಸಾಯಿ ಬಡಿದಿದ್ದಾನೆ. ಏನನ್ನ ಸಾಯಿ ಬಡದಾನ, ಹಾವನ್ನು ಸಾಯಿ ಬಡಿದ. ಓಕೆ, ಸೊ ಈ ತರ ಆದಂತಹ ಪದಗಳಿಗೆ ನಾವು ಟ್ರಾನ್ಸಿಟಿವ್ ವರ್ಬ್ಸ್ಗಳನ್ನ ಅಂತ ಕರಿತೀವಿ. ಇಲ್ಲಿ SVO ಫಾರ್ಮೆಟ್ ಇದೆ. ಇದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವ ಫಾರ್ಮೆಟ್ ಇದೆ ರೀ ನಮ್ಮ ಇಂಗ್ಲಿಷಲ್ಲಿ, S+V+O ಪ್ರಾಜೆಕ್ಟ್, ಇವುಗಳನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಶಿ ಏಟ್ ಆನ್ ಆಪಲ್. ನೋಡ್ರಿ, ಅವಳು ಒಂದು ಹಣ್ಣನ್ನ ತಿಂದಳು ಅಂತ ಇದೆ. ಈ ಹಣ್ಣನ್ನ ತಿಂದ್ಲು, ಹೌದಲ್ಲ. ಯಾ ಹಣ್ಣನ್ನ ತಿಂದಾಳ್ರಿ ಈಕಿ, ಹೌದಲ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಶಿ ಏಟ್ ಆನ್ ಆಪಲ್, ಇದು ಟ್ರಾನ್ಸಿಟಿವ್ ವರ್ಬ್ ಏನಾಗತ್ರಿ, ಇದು ಟ್ರಾನ್ಸಿಟಿವ್ ವರ್ಬ್ ಆಗ್ತದೆ. ಈಗ ನೋಡ್ರಿ, ಹಿ ರೋಟ್ ಎ ಲೆಟರ್, ಅವನು ಒಂದು ಪತ್ರವನ್ನು ಬರೆದನು. ಅವ ಬರ್ದಾನ್ರಿ, ಪತ್ರವನ್ನ ಬರ್ದ. ಯಾರು ಬರ್ದಾರ, ಅವ ಬರ್ದಾನ. ಹಾಗಾದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್. ನೋಡ್ರಿ, ಈಸಿ ಇದೆ, ಏನಾರ ಡಿಫಿಕಲ್ಟ್ ಐತನ್ರಿ? ಬಹಳ ಸಿಂಪಲ್. ಮೊದಲು ಸಿಂಪಲ್ ಸೆಂಟೆನ್ಸ್ಗಳನ್ನ ಕಲಿಬೇಕು. ಬಹಳ ಒಂದೊಂದೇ ಸೆಂಟೆನ್ಸ್ಗಳನ್ನ ಕಲಿತಾ ದೊಡ್ಡ ಸೆಂಟೆನ್ಸ್ಗಳನ್ನ ಮಾಡೋಣ. ಓಕೆ, ಹಾಗಾದ್ರೆ ವೆರಿ ಸಿಂಪಲ್. ಅಂದ್ರೆ ನಿಮ್ಗೆ ಮೊದ್ಲು ಇದು ಅರ್ಥ ಆಗ್ಬೇಕು, ವರ್ಬ್ ಅಂದ್ರೆ ಏನು ಅನ್ನೋದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ. ಸಿ, ರೋಟ್ ಎ ಲೆಟರ್ ಅಂದ್ರೆ ರೋಟ್ ರಿಟರ್ನ್, ಅದಲ್ರಿ. ನೋಡ್ರಿ, ಅವ ಬರ್ದಾನ, ಆಲ್ರೆಡಿ ಬರ್ದ್ ಮುಗಿಸಾನ ಅಂತ ಹೇಳಿ ಅದನ್ನ ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಇದು SVO ಫಾರ್ಮೆಟ್ ಅಲ್ಲಿ ಇರ್ತದೆ. ಇದಾದ್ಮೇಲೆ ಇನ್ನೊಂದು ಪದಗಳಿದೆ ರೀ ವಿದ್ಯಾರ್ಥಿಗಳ, ಯಾವ್ದ್ರಿಪ್ಪ ಅಂದ್ರೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಅದಲ್ಲ, ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳೇನ್ರಿ ಅಂದ್ರೆ, ಎ ವರ್ಬ್ ಡಸ್ ನಾಟ್ ಟೇಕ್ ಅನ್ ಆಬ್ಜೆಕ್ಟ್ ಆಫ್ಟರ್ ಇಟ್ಸ್ ಕಾಲ್ಡ್ ಇಂಟ್ರಾನ್ಸಿಟಿವ್. ಮೇಲೆ ಏನ್ ಕೆಲಸ ಆಗ್ತದೆ, ಆಬ್ಜೆಕ್ಟ್ ಮೇಲೆ ಏನ್ ಕೆಲಸ ಆಗ್ತಿತ್ತಲ್ಲ, ಇಲ್ಲಿ ಆಬ್ಜೆಕ್ಟ್ ಮೇಲೆ ಕೆಲಸ ಆಗೋದಲ್ಲ. ಯಾವ ರೀತಿ ಕೆಲಸ ಆಗಲ್ಲ ಅಂತಂದ್ರೆ, ಇಲ್ಲಿ ನೋಡ್ರಿ, ಸಾನ್ವಿ ಡ್ಯಾನ್ಸಸ್, ಸಾನ್ವಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಷ್ಟೇ, ಏನಿಲ್ಲ. ಆಬ್ಜೆಕ್ಟ್ ಮೇಲೆ ಏನು ಆಗ್ತಾ ಇಲ್ಲ, ಅಲ್ಲಿ ಏನು ಆಬ್ಜೆಕ್ಟ್ ನ ಏನು ತಗೊಂಡೇ ಇಲ್ಲ. ಸೊ ಹೀಗಾಗಿ ಇಲ್ಲಿ ಆಬ್ಜೆಕ್ಟ್ ಮೇಲೆ ಏನು ಕೆಲಸ ಆಗ್ತಿರಲ್ಲ. ನೋಡ್ರಿ, ಬರ್ಡ್ಸ್ ಫ್ಲೈ, ಹಕ್ಕಿಗಳು ಏನ್ ಮಾಡ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾವೆ. ಅವಳು ನೃತ್ಯವನ್ನ ಮಾಡ್ತಾ ಇದ್ದಾಳೆ, ಹೌದಾ. ಇಲ್ಲಿ ನೋಡ್ರಿ, ಇಲ್ಲಿ ಸಾನ್ವಿ ಡ್ಯಾನ್ಸ್ ಮುಂದೆ ಏನಾರ ಇದೆ ನೋಡ್ರಿ ಇಲ್ಲಿ. ಅಂದ್ರೆ ಯಾವ ಪದ ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನ್ರಿಪ್ಪ, ಕ್ರಿಯಾ. ಆಗಲ್ಲ ನಾ ಏನ್ ಹೇಳ್ದೆ, ಸುಭಾಷ್ ಕಿಲ್ಡ್ ದ ಸ್ನೇಕ್, ಹೌದಾ. ಅಲ್ಲಿ ನೋಡ್ರಿ, ಏನನ್ನು ಸಾಯಿಸಿದ್ದವ, ಹಾವನ್ನ ಸಾಯಿಸಿದ್ದ, ಹೌದಾ. ಇಲ್ಲಿ ಸಿ ಡ್ಯಾನ್ಸಸ್ ಅಷ್ಟೇ, ಅಲ್ಲಿ ಯಾವುದೋ ಒಂದು ಏನಾಗಿದೆ, ಆಬ್ಜೆಕ್ಟ್ ಮೇಲೆ ಅದರದ್ದು ಕೆಲಸ ಆಗ್ತಾ ಇಲ್ಲ. ಈಗ ನೋಡ್ರಿ, ರಾಕೇಶ್ ಲಾಸ್, ನಗ್ತಾ ಇದ್ದಾನೆ ಅಂತೇಳಿ. ಅಂದ್ರೆ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಬಹಳ ಈಸಿ ಥಿಂಗ್ಸ್ಗಳು ಇವೆಲ್ಲ. ಇವುಗಳ ನಿಮಗೆ ಸರಿಯಾಗಿ ಅರ್ಥ ಆಗ್ತಾವ. ಸೊ ಇವುಗಳನ್ನ ನಾವೇನ್ ಮಾಡ್ಬೇಕ್ರಿ, ಬಹಳ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇವು ಇಲ್ಲಾರನೆ ನಮಗೆ ಕಲೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಓಕೆ, ಹೀಗಾಗಿ ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ವರ್ಬ್ಸ್ಗಳನ್ನ ನಾವು ಮಾಡಬೇಕಾದ್ರೆ ಏನಾಗಿರ್ತೈತ್ರಿ ಅಂತಂತಂದ್ರೆ, ನಮಗೆ ವರ್ಬ್ಸ್ಗಳು ಮತ್ತು ಅದರ ಇವುಗಳು ಗೊತ್ತಿರಬೇಕು. ಒಂದು ವರ್ಬ್ ಅಂತ ಇದೆ ಅಂತಂತಂದ್ರೆ ಅದೇನಾಗ್ತದೆ ರೀ, ವರ್ಬ್ಸ್ ಲಿಸ್ಟ್ಗಳನ್ನು ನೀವು ಒಂದು ರೆಡಿ ಮಾಡ್ಕೋಬೇಕು. ವರ್ಬ್ಸ್ ಲಿಸ್ಟ್ ಅಂದರೆ ಯಾವುದಕ್ಕೆ ಏನಂತ ನಾವು ಕರಿತೀವಿ, ಅವುಗಳ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಈಗ ನೋಡ್ರಿ ವಿದ್ಯಾರ್ಥಿಗಳೇ, ನಿಮಗೆ ಈ ವರ್ಬ್ಸ್ಗಳು
V1 V2 V3 V4 V5 ಅಂತ ನಾವು ಮಾಡ್ತೀವಿ ವರ್ಬ್ಸ್ಗಳನ್ನ ಬೇರೆ ಬೇರೆ ಆಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ V1 ಅಂತ ತಿಳ್ಕೊರಿ, ಇಲ್ಲಿ ಗೋ ಇದೆ ಅಂತ ಓಕೆ, ಒಂದು ಪದ ಗೋ ಇದೆ. ಸೊ ಅದನ್ನೇ ನಾನು V2 ಅಂತಂದ್ರೆ ಪಾಸ್ಟ್ ಟೆನ್ಸ್ ಮಾಡ್ತೀನಿ. V2 ಅಂದ್ರೆ ಅದೇನಾಗ್ತದ, ವೆಂಟ್ ಆಗ್ತದೆ. ಓಕೆ, ಇದೇ ಇನ್ನೊಂದು V3 ಅಂತ ಹೇಳಿದ್ದೀನಿ ನಿಮಗೆ, ಇದು ಗಾನ್ ಆಗ್ತದೆ. ಇಲ್ಲಿ ನೋಡ್ರಿ ಗಾನ್ ಆಗ್ತದೆ ವಿದ್ಯಾರ್ಥಿಗಳೇ. ಅದಾದ್ಮೇಲೆ ಇಲ್ಲಿ ನೋಡ್ರಿ ನಿಮಗೆ ಗೊತ್ತಿರಲಿ, ಈ 3 ಆದವ್ರಿ ಇಲ್ಲಿ, 1 2 3, ಹೌದಾ? V4 V5 ಇದಾವ್ರಿ ನಮಗೆ. V4 ಮತ್ತು V5ಗಳಂತನೂ ಕರಿತೀವಿ ನಾವು. ಯಾವ ಅಂತಂದ್ರೆ ಗೋ ಇದ್ದಿದ್ದು ಒಮ್ಮೊಮ್ಮೆ ಏನಾಗ್ತದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಗೋಸ್ ಆಗ್ತದ. ಇನ್ನೊಂದು V5 ಅಂದ್ರೆ ಗೋ ಇದ್ದಿದ್ದು ಒಮ್ಮೊಮ್ಮೆ ಎಲ್ಲಾರು ನೀವು ಯೂಸ್ ಮಾಡಬೇಕಾದ್ರೆ ಗೋಯಿಂಗ್ ಅಂತ ಆಗ್ತದೆ, ಹೌದಾ? ನೋಡ್ರಿ, ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ವರ್ಬ್ ಲಿಸ್ಟ್ಗಳ ಬಗ್ಗೆ ನಮಗೆ ಸರಿಯಾದ ಒಂದು ಜ್ಞಾನ ಇರುತ್ತೆ. ಓಕೆ, V1 V2 V3, ಓಕೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾರ್ಟಿಸಿಪಲ್, V4 ಮತ್ತು ವರ್ಬ್ 5 ಮತ್ತು ಅದ್ರ ಬಗ್ಗೆ ಗೊತ್ತಿರಬೇಕು. ಇದೇ ತರ ಈಗ ನೋಡ್ರಿ ಇಲ್ಲೊಂದು ಇನ್ನೊಂದು ಪದ ಇದೆ ಅಂತ, ಅವೇಕ್ ಅಂತ ಇದೆ, ಹೌದಾ ವಿದ್ಯಾರ್ಥಿಗಳೇ? ಅವೇಕ್ ಅಂತ ಇದೆ. ಈಗ ವೀಕು ಅಂದಾಗ ಅವೋಕ್ ಆಗ್ತದೆ. ಅದೇನಾಗಿದೆ ರೀ ಅಲ್ಲಿ, ಅವೋಕ್ ಆಗ್ತದ. ಇಲ್ಲಿ ನೋಡ್ರಿ ಅದೇ ಇದ್ದಿದ್ದು ಅವೋಕನ್ ಆಗ್ತದ. V3 ಅಲ್ಲಿ ಏನಾಗತ್ರಿ, ಅವೋಕನ್ ಆಗ್ತದ. ಅದೇ ಆಮೇಲೆ ಆಗ ಅವೇಕ್ಸ್ ಆಗ್ತದ. ಇದರಲ್ಲಿ V4 ಅಲ್ಲಿ ಅವೇಕ್ಸ್ ಮತ್ತು ಅವೇಕ್ನಿಂಗ್. ಅವೇಕ್ನಿಂಗ್ ನೋಡ್ರಿ, ಈ ತರ ಪದಗಳು ಏನ್ ಚೇಂಜ್ ಆಗ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ, ಇವುಗಳನ್ನ ನಾವು ಥಿಂಕ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಎಲ್ಲ ಚೇಂಜ್ ಆಗಿದೆ ರೀ. 1 2 3, 1 2 3, ಹೌದಾ? ಕೆಲವೊಂದಿಷ್ಟು ಪದಗಳು ಬರ್ತಾವೆ ವಿದ್ಯಾರ್ಥಿಗಳೇ, 2 ಚೇಂಜ್ ಆಗ್ತಾವ ಒಮ್ಮೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೋರಿ ವಿದ್ಯಾರ್ಥಿಗಳೇ, ಆಸ್ಕ್ ಅಂತ ಐತಂತಿ ಕೋರಿ ವಿದ್ಯಾರ್ಥಿ. ಇದು ಇಲ್ಲಿಯೂ ಆಸ್ಕ್ಡ್ ಆಗ್ತದ, ಆಸ್ಕ್ಡ್ ಆಗ್ತದ. ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು 2 ಚೇಂಜ್ ಆಗಿರ್ತಾವ. ಇಲ್ಲಿ ಒಮ್ಮೊಮ್ಮೆ ಒಂದೇ ಚೇಂಜ್ ಆಗ್ತದೆ, 2 ತರ. ಇಲ್ಲಿ ಆಮೇಲೆ ಆಗ ಆಸ್ಕ್ಸ್ ಆಗ್ತದ, ಆಸ್ಕಿಂಗ್ ಆಗ್ತದ, ಅದು ಬೇರೆ. ಓಕೆ, ಇವುಗಳು ಬಹಳ ಈಸಿ ರೀ. ಇಲ್ಲಿ ಒಂದು ಎಸ್ ಹಚ್ಚೋದು ಅಥವಾ ಅದಕ್ಕೆ ನಾವು ಇವುಗಳನ್ನ ಹಚ್ಚಿಬಿಟ್ರೆ ಮುಗಿದು ಹೋಗ್ತದೆ ಇಲ್ಲಿ. ಓಕೆ, ಇದ್ರ ಬಗ್ಗೆ ನಾವು ಬಹಳ ಇದು ಮಾಡೋ ಅವಶ್ಯಕತೆ ಇಲ್ಲ. ಈ ಮಾಡ್ಕೊಳ್ಳೇಬೇಕು ಅಂದ್ರೆ ನಮ್ಗೆ ಏನಾಗ್ತದೆ ಹಾಗಾದ್ರೆ ವಿದ್ಯಾರ್ಥಿಗಳೇ, ಅದ್ರ ಬಗ್ಗೆ ಜಸ್ಟ್ ಇದಾಗ್ತದೆ. ಓಕೆ, ನೀವು ಅದನ್ನ ಸರಿಯಾಗಿ ಈ ತರ ಆದಂತಹ ಲಿಸ್ಟ್ಗಳು ನಮಗೆ ಸಿಗ್ತಾ ಹೋಗ್ತವೆ ಇಂಗ್ಲಿಷ್ಗಳಲ್ಲಿ, ಅವುಗಳನ್ನ ನೀವು ಮಾಡ್ತಾನೆ ಹೋಗ್ಬೇಕಾಗ್ತದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾನು ನಿಮಗೆ ಹೇಳಿದೆ, ಇದಾದ ಮೇಲೆ ಇನ್ನೊಂದು ನಮಗೆ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಆಯಿತು, ಇನ್ನೊಂದಿದೆ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರಲಿ, ನಾನು ಏನು ಹೇಳಿದ್ದೆ, ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್ ಮತ್ತು ಇಂಟೆನ್ಸಿವ್ ವರ್ಬ್ಸ್ಗಳಂತ ಬರ್ತಾವೆ. ಇವುಗಳನ್ನ ಕೂಡ ಕೆಲವೊಂದಿಷ್ಟು ಸಾರಿ ಕೇಳ್ತಾರೆ ವಿದ್ಯಾರ್ಥಿಗಳ ಎಕ್ಸಾಮ್ಸ್ಗಳಲ್ಲಿ, ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಇಲ್ಲಿ ಇಂಟೆನ್ಸಿವ್ ವರ್ಬ್ ಅಂದ್ರೆ ಏನು, ಕೆಲವೊಂದಿಷ್ಟು ಹೆಲ್ಪಿಂಗ್ ವರ್ಬ್ಗಳಾಗಿ ಹೆಲ್ಪ್ ಆಗ್ತಾವ. ಈಗ ನೋಡ್ರಿ, ರೂಪಾ ಈಸ್ ಅ ನರ್ಸ್ ಅಂತ ಹೇಳಿ, ಇಲ್ಲಿ ನೋಡ್ರಿ ಈಸ್ ಅನ್ನೋದು ಏನಾಗಿದೆ, ಇದು ವರ್ಬ್ ಆಗಿದೆ. ಕೆಲವೊಂದಿಷ್ಟು ನೋಡ್ರಿ ಹೆಲ್ಪಿಂಗ್ ವರ್ಬ್ ಹೇಗೆ ಹೇಳ್ತೇವೆ ನಾವು, ಇದನ್ನೇ ರೂಪಾ ಈಸ್ ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಸೆಂಟೆನ್ಸ್ ಅಲ್ಲಿ ನಿಮಗೆ ಏನಾಗುತ್ತೆ, ಒಂದು ಇಲ್ಲಿ ಏನಾಗಿದೆ, ಇಲ್ಲಿ ಈಸ್ ಏನಿದೆಯಲ್ಲ ಇದು ಹೆಲ್ಪಿಂಗ್ ವರ್ಬ್. ಯಾಕಂತಂದ್ರೆ ಅದು ಆಮ್ ಈಸ್ ಆರ್ ಬಂದಾಗ ಇಲ್ಲಿ ING ಬಂದಿದೆ. ಸೊ ಇದು ಒಂದು ಕೆಲಸ ನಡೀತಾ ಇದೆ ಅಂತ ಹೇಳ್ತಾ ಇದೆ. ಇದನ್ನ ಟೆನ್ಸ್ ಹಾಗೆ ನಿಮಗೆ ಹೆಲ್ಪಿಂಗ್ ವರ್ಬ್ಸ್ಗಳನ್ನ ಯೂಸ್ ಮಾಡಬೇಕು. ಡೂ ಡಸ್ ಯಾವಾಗ ಬರಬೇಕು, ಆಮ್ ಈಸ್ ಆರ್ ಯಾವಾಗ ಬರಬೇಕು, ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಹೇಗೆ ಯೂಸ್ ಮಾಡಬೇಕು ನಾವು. ಓಕೆ, ಹ್ಯಾಡ್ ಡಿಡ್ ಅನ್ನ ಅದೆಲ್ಲ ಬರ್ತವೆ. ಅವೆಲ್ಲವುಗಳು ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ಗಳು ಅಂದ್ರೆ ನೋಡ್ರಿ ವಿದ್ಯಾರ್ಥಿಗಳ ಸೆಂಟೆನ್ಸ್ಗಳಲ್ಲಿ ಡೂ ಮತ್ತು ಡಸ್ ಇರ್ತದ, ಆಮ್ ಈಸ್ ಆರ್ ಇರ್ತಾವ. ಓಕೆ, ಇಲ್ಲಿ ನೋಡ್ರಿ, ಈ ಒಂದು ಪದಗಳನ್ನ ನಾವು ಕೆಲವೊಂದಿಷ್ಟಾರಿ ವರ್ಬ್ಗಳಾಗಿ ಬಳಸ್ತಾ ಇರ್ತೀವಿ. ಅವಾಗ ನಾವು ಏನ್ ಮಾಡ್ತೀವಿ, ಈ ಒಂದು ಅವುಗಳಿಗೆ ಇಂಟೆನ್ಸಿವ್ ವರ್ಬ್ಸ್ಗಳಂತ ಕರಿತೀವಿ ನಾವು. ಇಂಟೆನ್ಸಿವ್ ವರ್ಬ್ಸ್ ಏನ್ ಮಾಡ್ಕೊಳ್ಳಿ, ಇಂಟೆನ್ಸಿವ್ ವರ್ಬ್ ಅಂದ್ರೆ ಏನ್ರಪ್ಪ ಹಾಗಾದ್ರೆ ಅಂತಂದ್ರೆ, ಯಾವ ಹೆಲ್ಪಿಂಗ್ ವರ್ಬ್ಗಳಾಗಿ ಆಕ್ಟ್ ಮಾಡ್ತಾ ಇರ್ತಾವ ಕೆಲವೊಂದಿಷ್ಟುಗಳಲ್ಲಿ, ಅವುಗಳಲ್ಲಿ ನಾವು ಏನ್ ಮಾಡ್ತೀವಿ, ಥಿಂಕ್ಸ್ ಮಾಡ್ತೀವಿ. ಈಗ ನೋಡ್ರಿ, ಐ ಹ್ಯಾವ್ ಮತ್ತು ಹ್ಯಾಸ್ ಅಂತ ಹೇಳಿ ಕೆಲವೊಂದಿಷ್ಟು ಹೆಲ್ಪಿಂಗ್ ವರ್ಬ್ಸ್ಗಳು ಬರ್ತಾವ. ಅವುಗಳನ್ನ ಏನ್ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ಸ್ಗಳಾಗಿ ಯೂಸ್ ಮಾಡ್ತಾ ಇರ್ತೀವಿ. ಅಲ್ಲಿ V3 ಯೂಸ್ ಮಾಡಿರ್ತದೆ. ಬಟ್ ಇಲ್ಲಿ ನಾನು ಇದನ್ನ ಏನ್ ಮಾಡಿರ್ತೇನೆ, ಇದನ್ನ ನಾನು ವರ್ಬ್ ಆಗಿ ಯೂಸ್ ಮಾಡಿದ್ದೀನಿ. ಸೊ ಹೀಗಾಗಿ ಅದಕ್ಕೆ ನಾವು ಏನ್ ಮಾಡ್ತೀವಿ, ಇಂಟೆನ್ಸಿವ್
ವರ್ಬ್ ಅಂತ ಹೇಳಿ ಕರಿತೀವಿ. ಇದು ನಿಮಗೆ ಬಹಳ ಸಿಂಪಲ್ ಇದೆ ರೀ, ಇದು ಬಹಳ ಇದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ನೀವು ನೋಡ್ರಿ ಇಲ್ಲೇನೆ ಇನ್ನೊಂದಿದೆ, ಅಕ್ಬರ್ ವಾಸ್ ಅ ಕಿಂಗ್ ಆಫ್ ಎಂಪೈರ್. ಹೌದಾ ವಿದ್ಯಾರ್ಥಿಗಳೇ? ಇಲ್ಲಿ ನೋಡ್ರಿ, ಅಕ್ಬರ್ ವಾಸ್ ಅಂತ ಇದೆ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಹೌದಲ್ಲ, ಹಿ ವಾಸ್ ಕಿಲ್ಲಿಂಗ್ ಅ ಸ್ನೇಕ್ ಅಂತ ಇರುತ್ತೆ. ಹಿ ವಾಸ್ ಕಿಲ್ಲಿಂಗ್ ಅಂತ ಹೇಳಿದೆ ನೋಡ್ರಿ ಅಲ್ಲಿ ವಿದ್ಯಾರ್ಥಿಗಳೇ. ಯಾವಾಗ ವಾಸ್ ಮತ್ತು ವೇರು ಕೂಡ ಕೆಲವೊಂದಿಷ್ಟು ಸಾರಿ ಏನಾಗಿರ್ತವೆ, ಹೆಲ್ಪಿಂಗ್ ವರ್ಬ್ಗಳಾಗಿರ್ತವೆ. ಹಿ ವಾಸ್ ದ ಸೈಂಟಿಸ್ಟ್ ಅಂತ ಹೇಳ್ತೀವಿ ನಾವು, ಹೌದಲ್ಲ, ಅವ್ರು ಯಾರೋ ವಾಸ್ ಅಂದ್ರೆ ಹಿಂದೆ. ಹಿ ವಾಸ್ ಅ ಗ್ರೇಟ್ ರೈಟರ್ ಅಂತ ಹೇಳ್ತೀವಿ ನಾವು, ವಾಸ್ ಅಂತ ಹೇಳಿ ಇದ್ದ ಅಂತ, ಹೌದಲ್ಲ. ನೋಡ್ರಿ ಆ ಥರ ಯಾವಾಗ ನೀವು ಆಮ್, ಈಸ್, ಆರ್, ವಾಸ್, ವೇರ್, ಹ್ಯಾವ್, ಹ್ಯಾಸ್ಗಳನ್ನು ಬಳಸಿ ಒಂದು ವರ್ಬನ್ನಾಗಿ ಅವನ್ನ ಬಳಸಿದಾಗ ಅವುಗಳಿಗೆ ನಾವು ಏನಂತ ಕರಿತೀವಿ ರೀ, ಇಂಟೆನ್ಸಿವ್ ವರ್ಬ್ಸ್ಗಳಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಂಟೆನ್ಸಿವ್ ವರ್ಬ್ಸ್ಗಳಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಈಸ್ ಇರ್ತದ, ಆರ್ ಇರ್ತದ, ಐ ಆಮ್ ಎ ಡಾಕ್ಟರ್ ಅಂತ ಇರ್ತದ, ಓಕೆ, ಹಿ ವಾಸ್ ಅ ಪೋಯೆಟ್ ಅಂತ ಇರ್ತದ, ದೇ ವೇರ್ ಪ್ಲೇಯರ್ಸ್ ಅಂತ ಇರ್ತದ, ಹೌದಲ್ರಿ, ಐ ಹ್ಯಾವ್ ಅಂತ ಇರ್ತದ, ಸಿ ಹ್ಯಾಸ್ ಮೊಬೈಲ್, ಸಿ ಹ್ಯಾಸ್ ಸ್ಯಾಮ್ಸಂಗ್ ಮೊಬೈಲ್ ಅಂತ ಇರ್ತದ. ಇವೆಲ್ಲವುಗಳಿಗೂ ಕೂಡ ನಾವೇನಂತ ಕರಿತೀವ್ರಿ ವಿದ್ಯಾರ್ಥಿಗಳೇ, ಇಂಟೆನ್ಸಿವ್ ವರ್ಬ್ಸ್ಗಳು. ಇವುಗಳ ಬಗ್ಗೆ ಕೂಡ ನಮಗೇನಾಗಿರಬೇಕು, ಸ್ವಲ್ಪ ಜ್ಞಾನವನ್ನು ನಾವು ಏನು ಮಾಡ್ಕೋಬೇಕು, ಕಲ್ತುಕೊಂಡಿರಬೇಕು, ಇವುಗಳು ನಮಗೆ ಗೊತ್ತಿರಬೇಕು. ಹಾಗಾದ್ರೆ ಈಗ ನಿಮಗೆ ನಾ ಏನು ಮಾಡಿದ್ದೆ, ಕೆಲವೊಂದಿಷ್ಟು ಪದಗಳನ್ನು ಹೇಳಿದ್ದೆ, ಹೌದಲ್ಲ. ಆಗಲ್ಲ ನಾ ಈಗ ಹಾಗಾದ್ರೆ ಹೇಳ್ತೀನಿ ರೀ. ಈಗ ನೀವು ನನಗೆ ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು ಬರಿತೀನಿ. ಇಲ್ಲೇ ಒಂದು ಸ್ವಲ್ಪ ಒಂದು 2 ಟೆಸ್ಟನ್ನು, ಒಂದು ಸಿಂಪಲ್ ಟೆಸ್ಟ್, ಇದೇನು ಟೆಸ್ಟ್ ಅಂತಂತಂದ್ರೆ ಏನು ದೊಡ್ಡ ಇದಲ್ಲ. ಹಾಗೆ ಒಂದು ಸೆಂಟೆನ್ಸನ್ನು ಬರಿತೀನಿ, ಅದರಲ್ಲಿ ಯಾವುದು ಇದು ಸೆಂಟೆನ್ಸ್ ಅಂತ ಹೇಳಿ ನೀವು ಹೇಳಿ. ಸಿಂಪಲ್ ಇದೆ ರೀ, ಭಾಳ ಸಿಂಪಲ್ ಇದೆ ನೋಡ್ರಿ, ಭಾಳ ಸಿಂಪಲ್ ಇದೆ. ಇದು ಟ್ರಾನ್ಸಿಟಿವ್ ವರ್ಬು, ಇನ್ ಟ್ರಾನ್ಸಿಟಿವ್ ವರ್ಬ್ಸ್ ಅನ್ನೋದನ್ನ ನೀವು ಸ್ವಲ್ಪ ಹೇಳ್ಬಿಟ್ರೆ ಸಾಕು. ಓಕೆ ನೋಡ್ರಿ, ಸಿ ಸ್ಯಾಂಗ್ ಇದು ನೋಡ್ರಿ, ಇದು ಯಾವ್ದು, ಇದ್ರ ಮೇಲೆ ಅರ್ಥ ಆಗಿದ್ದಾರೆ ಇಲ್ಲಿ ಯಾವ್ದಿದೆ, ಶಿ ಸ್ಯಾಂಗ್ ಬ್ಯೂಟಿಫುಲಿ ಅಂತ ಇದೆ. ಇದು ಯಾವ ಸೆಂಟೆನ್ಸ್ ಆಗುತ್ತೆ ಹಾಗಾದ್ರೆ ಹೇಳಿ. ಇಲ್ಲಿ ಇದು ವರ್ಬ್ ಮೇಲೆ ಕೆಲಸ ಆಗಿದೆಯಾ ಅಥವಾ ಆಬ್ಜೆಕ್ಟ್ ಮೇಲೆ ಕೆಲಸ ಆಗಿದೆಯೋ ಇಲ್ವೋ? ಹಾಗಾದ್ರೆ ಇದು ಇನ್ ಟ್ರಾನ್ಸಿಟಿವ್ ವರ್ಬು, ಇನ್ ಟ್ರಾನ್ಸಿಟಿವ್ ಸೆಂಟೆನ್ಸು, ಟ್ರಾನ್ಸಿಟಿವ್ ಸೆಂಟೆನ್ಸು, ಸ್ಯಾಂಗ್ ಅನ್ನೋದು ಇಲ್ಲಿ ಏನಾಗಿದೆ ನೋಡ್ರಿ ವಿದ್ಯಾರ್ಥಿಗಳ, ಥಿಂಕ್ ಮಾಡ್ರಿ. ಈಗಾರ ಹೇಳಿದೆ ನೋಡ್ರಿ, ಅರ್ಥ ಆಗ್ತಿದೆಯಲ್ಲ? ಹೌದು, ಸರಿಯಾಗಿ ಥಿಂಕ್ ಮಾಡ್ತಾ ಇದ್ದೀರಿ ನೀವು, ಹೌದಲ್ಲ, ನೆನಪು ಬರ್ತಾ ಇದೆ, ಕರೆಕ್ಟ್. ಓಕೆ, ಎಸ್ ವಿದ್ಯಾರ್ಥಿಗಳೇ, ನೀವೇನು ಹೇಳ್ತಾ ಇದ್ದೀರಲ್ಲ ಕರೆಕ್ಟ್. ಇದೇನಾಗಿದೆ ರೀ, ಇದು ಇನ್ ಟ್ರಾನ್ಸಿಟಿವ್ ವರ್ಬ್ಸ್ ರೀ. ಇದು ಇನ್ ಟ್ರಾನ್ಸಿಟಿವ್ ವರ್ಬಲ್ಲಿ ಏನಾಗಿದೆ ಇಲ್ಲಿ, ಬಹಳ ಒಂದು ಶಿ ಸ್ಯಾಂಗ್ ಬ್ಯೂಟಿಫುಲಿ, ಯಾವ ಸಾಂಗ್ ಹಾಡ್ಯಾಳ ಅಂತಿಲ್ಲ, ಶಿ ಸ್ಯಾಂಗ್ ಎ ಭಜನ ಅಂತಿತ್ತಂತಂದ್ರೆ ಅದು ಟ್ರಾನ್ಸಿಟಿವ್ ವರ್ಬು. ಇದು ಇನ್ ಟ್ರಾನ್ಸಿಟಿವ್, ಬ್ಯೂಟಿಫುಲಿ ಅಂತ ಇದೆ. ಓಕೆ, ಇಲ್ಲಿ ನೋಡ್ರಿ ಇನ್ನೊಂದು ಸೆಂಟೆನ್ಸ್ ಇದೆ ವಿದ್ಯಾರ್ಥಿಗಳ, ಇಲ್ಲಿ ತಿಳ್ಕೊರಿ. ಇನ್ನೊಂದಿದೆ, ಬಹಳ ಸಿಂಪಲ್ ಇದೆ. ಪ್ರಿಯಾ ಸ್ಪೋಕ್ ದ ಟ್ರೂತ್. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳ, ಇದು ಏನು ಹೇಳ್ರಿ, ಇದು ಯಾವ ಸೆಂಟೆನ್ಸ್ ಹೇಳ್ರಿ? ಪ್ರಿಯಾ ಸ್ಪೋಕ್ ದ ಟ್ರೂತ್ ಅಂತ ಇದೆ ವಿದ್ಯಾರ್ಥಿ, ಹೇಳಿ. ಟ್ರಾನ್ಸಿಟಿವ್, ಇನ್ ಟ್ರಾನ್ಸಿಟಿವ್, ಇದು ನಾನು ಬರ್ತಾ ಇದೆಯಲ್ಲ. ಈಗಾದ್ರೆ ಹೇಳಿದ್ದೀನಿ ಟ್ರಾನ್ಸಿಟಿವ್, ಇನ್ ಟ್ರಾನ್ಸಿಟಿವ್ ಮತ್ತು ಇಂಟೆನ್ಸಿವ್ ವರ್ಬ್ಸ್ಗಳ ಬಗ್ಗೆ 3 ಥರ ಆದಂಥ ವರ್ಬ್ಸ್ಗಳದಾವ ಅಂತ ಹೇಳಿ. ಹಾಗಾದ್ರೆ ಇದೇನು, ಎಸ್ ಥಿಂಕ್ ಮಾಡ್ತಿದ್ದೀರಲ್ಲ, ಎಸ್ ನೀವು ಸರಿಯಾಗಿ ಥಿಂಕ್ ಮಾಡ್ತಾ ಇದ್ದೀರಿ. ಏನಾಗಿದ್ದಾರೆ, ಪ್ರಿಯಾ ಹೇಳಿದಾಳೆ, ಏನನ್ನ ಹೇಳಿದಾಳೆ, ಸತ್ಯವನ್ನ ಹೇಳಿದಾಳೆ, ಕರೆಕ್ಟ್. ಹಾಗಾದ್ರೆ ಇದನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ ಕರಿತೀವಿ. ಇಲ್ಲ ನೋಡ್ರಿ, ಅದೇ ಈಗ ಶಿ ಸ್ಯಾಂಗ್ ಬ್ಯೂಟಿಫುಲಿ ಅಂತ ಐತೆ, ಅದನ್ನ ನಾವು ಇನ್ ಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದ್ವಿ. ಅದೇ ಯಾರಾದ್ರೂ ಬಂದು ಏನ್ ಮಾಡ್ಬಿಡ್ತಾರೆ, ಇಲ್ಲ ಹೇಳ್ತಾರೆ ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಇದೆ, ಆದರೆ ನೀವು ಇದನ್ನ ನೋಡಬಹುದು. ರೋಹಿಣಿ ಸ್ಯಾಂಗ್ ಎ ಭಜನ. ನೋಡ್ರಿ, ಒಂದು ಭಜನ. ನೋಡ್ರಿ, ರೋಹಿಣಿ ಏನ್ ಮಾಡಿದಾಳೆ, ಒಂದು ಭಜನವನ್ನ ಹಾಡಿದಾಳೆ ಅಂತ. ಹಾಗಾದ್ರೆ ಇದು ಏನಾತ್ರ ವಿದ್ಯಾರ್ಥಿಗಳೇ, ಈಗ ಏನ್ ಹೇಳ್ರಿ ಈಗ? ಹಾಗಾದ್ರೆ ಇದು ಎಸ್ ಕರೆಕ್ಟ್, ಹೇಳ್ತಾ ಇರೋದು ಕರೆಕ್ಟ್ ಇದೆ. ಏನಾಗಿದೆ ಇದು, ಈಗ ಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಓಕೆ, ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಈ
ಹಿ ಈಸ್ ಎ ಡಾಕ್ಟರ್, ಹಿ ಈಸ್ ಎ ಡಾಕ್ಟರ್ ಅಂತ ಇದೆ ವಿದ್ಯಾರ್ಥಿ. ಹಾಗಾದ್ರೆ ಇದೆಯಾ ಸೆಂಟೆನ್ಸ್ ನೋಡ್ರಿ ವಿದ್ಯಾರ್ಥಿಗಳೇ, ನೋಡೋಣ, ಹೇಳ್ರಿ ನೀವು, ನೋಡೋಣ. ಥಿಂಕ್ ಮಾಡ್ತಾ ಇದ್ದೀರಿ, ಕರೆಕ್ಟ್ ಇದೆ, ಎಸ್ ರೈಟ್ ಆಗಿ ಇದೆ, ಅದು ವಿಚಾರವನ್ನ ಮಾಡ್ತಾ ಇದ್ದೀರಿ ನೀವು ಅಲ್ಲ, ಸರಿಯಾಗಿ ಹೇಳ್ತಾ ಇದ್ದೀರಿ ವಿದ್ಯಾರ್ಥಿಗಳೇ. ಇದರದ ಇನ್ನೊಂದು ಅರ್ಥ ಇದು ಏನಾಗಿದೆ ಅಂತಂದ್ರೆ, ಈಸ್ ಎ ಡಾಕ್ಟರ್ ಅಲ್ಲಿ ಏನಾಗಿದೆ, ಈಸ್ ಅನ್ನೋದು ಒಂದು ಹೆಲ್ಪಿಂಗ್ ವರ್ಬ್ ಇಂದ ಏನಾಗಿದೆ, ಅದು ವರ್ಬ್ ಆಗಿದೆ, ಹೌದಲ್ಲ, ಇದು ವರ್ಬ್ ಆಗಿದೆ, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ, ಇಲ್ಲಿ ಏನಾಗಿದೆ ರೀ, ಇದು ವರ್ಬ್ ಆಗಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ ಇದನ್ನ ನಾವು ಏನಂತ ಕರಿಬಹುದು, ಇದನ್ನ ಹೇಗಾದ್ರೆ ಈಗ ಹೇಳ್ರಿ, ನಾವೇನ್ ಹೇಳಿದೆ, ಇಂಟೆನ್ಸಿವ್ ವರ್ಬ್ ಅಂತ ಹೇಳಿ. ನೋಡ್ರಿ ಎಷ್ಟು ಈಸಿ ಇದೆ ಅಲ್ಲ, ನೋಡ್ರಿ ಒಂದ್ಸಲ ಗೊತ್ತಾಯ್ತು ಅಂತಂತಂದ್ರೆ ನಿಮ್ಗೆ ನೀವೇ ಹೇಳ್ತಾ ಇದ್ದೀರಿ ಎಲ್ಲ, ಹೌದಲ್ಲ, ಗೊತ್ತಾಗ್ತಾ ಇದೆ ನಿಮಗೆ. ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಒಂದ್ಸಲ ನೀವು ಈ ಇವುಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಂತಂದ್ರೆ ಮುಂದೆ ಡಿಫಿಕಲ್ಟಿ ಅನ್ನೋದೇ ಬರುದಿಲ್ಲ, ಗೊತ್ತಾಯ್ತಾ. ಈಗ ಅದನ್ನೇ ಇವುಗಳನ್ನ ನಿಮ್ಗೆ ಹೇಳಿದ್ದೆ ನೋಡ್ರಿ ನಾನು. ಓಕೆ, ಏನಾಗಿರುತ್ತೆ ನೋಡ್ರಿ, ಇನ್ನೊಂದಿದೆ ಇಲ್ಲಿ, he spoke harshly, ಹೌದಾ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, she spoke harshly ಅಂತ ಇದೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನಾಗಿದೆ, ಇದು ಟ್ರಾನ್ಸಿಟಿವ್ ವರ್ಬು, ಇಂಟ್ರಾನ್ಸಿಟಿವ್ ವರ್ಬು, ನೋಡ್ರಿ ಎಸ್ ಎಸ್, ಇದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ವೆರಿ ನೈಸ್. ನೋಡ್ರಿ ಎಷ್ಟೆಲ್ಲ ನಿಮಗೆ ಗುರ್ತಾಗ್ತಾ ಇದೆ, ಹೌದಲ್ಲ. ನೋಡ್ರಿ ಪ್ರಹ್ಲಾದ್ ಜೋಶಿ ಈಸ್ ಆನ್ MP. ನೋಡ್ರಿ ವಿದ್ಯಾರ್ಥಿಗಳ, ಪ್ರಹ್ಲಾದ್ ಜೋಶಿ ಈಸ್ ಆನ್ MP ಏನಿದೆ ಹೇಳಿ ನೋಡ್ರಿ. ಈಗ ಹಾಗಾದ್ರೆ ಈ ಸೆಂಟೆನ್ಸ್ ಏನಿದೆ ಇಲ್ಲಿ, ಈಸ್ ಅನ್ನೋದು ಏನಾಗಿದೆ, ವರ್ಬ್ ಆಗಿ ತಗೊಂಡಿದ್ದೀನಿ ನಾನು. ಸೊ ಹೀಗಾಗಿ ಅದು ಏನಾಗಿದೆ ರೀ, ಈಗ ಇಂಟೆನ್ಸಿವ್ ವರ್ಬ್ ಆಗಿದೆ. ನೋಡಿ ಈಸಿ ಇದೆ, ಹೌದಲ್ಲ. ಬಹಳ ಈಸಿ ಕ್ವಶನ್ಸ್ಗಳು ಈ ಥರ ಇರ್ತವೆ. ಇವುಗಳ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದ್ರ ಜೊತೆಗೆ ನಾವು ಏನು ಮಾಡಬೇಕಾಗಿದೆ, ಇದಲ್ದೇನೆ ಹಲವಾರು ಸ್ವಲ್ಪ ಕಲಿಬೇಕಾಗಿದೆ. ನಾವು ಹೇಳಿದ್ನಲ್ಲ ನಿಮಗೆ, ಬಹಳ ನಮಗೆ ವರ್ಬ್ಸ್ಗಳು ಬಹಳ ಇಂಪಾರ್ಟೆಂಟ್ ರೀ. ವಿದೌಟ್ ವರ್ಬ್ಗಳನ್ನು ನಾವು ಸೆಂಟೆನ್ಸ್ಗಳನ್ನ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಹೀಗಾಗಿ ನೀವು ಈ ವರ್ಬ್ ಲಿಸ್ಟ್ಗಳನ್ನ ಮಾಡಬೇಕ್ರಿ. ನನಗೆ ಅದಕ್ಕೆ ಏನೇನು ಅಂತಾರೆ ಅಂತ ಹೇಳಿದ್ನಲ್ಲ, ಸೆಡ್, ಈ ಥರ ಆದ ಅವೇಕ್ ಅಂದ್ರೆ ಏನು, ಇವುಗಳು ಬೇರೆ ಬೇರೆ ಆದಂತಹ ಪದಗಳನ್ನ ನೀವು ಲಿಸ್ಟ್ ಔಟ್ ಮಾಡಿದ್ರಿ ಅಂತಂತಂದ್ರೆ, ರೈಟ್ ಇದ್ದಿದ್ದು ರೋಟ್ ಆಗ್ತದೆ, ರಿಟರ್ನ್ ಆಗ್ತದೆ, ರೈಟ್ಸ್ ಆಗ್ತದೆ, ರೈಟಿಂಗ್ ಆಗ್ತದೆ, ಹೌದಲ್ರಿ. ಮೇಕ್ ಇದ್ದಿದ್ದು ಮೇಡ್ ಆಗ್ತದೆ, ಹೌದಲ್ರಿ. ಟೇಕ್ ಇದ್ದಿದ್ದು ಟುಕ್ ಆಗ್ತದೆ, ಟೇಕನ್ ಆಗ್ತದೆ. ಸೊ ಈ ಥರ ಆದಂತಹ ಒಂದು ಲಿಸ್ಟ್ಗಳನ್ನು ನೀವು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆವಾಗ ನಿಮಗೆ ಏನಾಗ್ತದೆ, ಸ್ವಲ್ಪ ಇಂಗ್ಲೀಷ್ಗಳು ಬರೀಗಾಗ್ತದೆ. ಈಗ ಶೋ ಅಂತ ಇದೆ ಅಂತಿಕೋರಿ, ಏನಾಗುತ್ತೆ ಹೇಳ್ರಿ ನೋಡು. ಶೋ ಇದ್ದಿದ್ದು ಎಸ್ ರೈಟ್, ಶೋಡ್ ಆಗ್ತದೆ, ಶೋಡ್ ಆಗ್ತದೆ. ಕ್ಯಾಚ್ ಇದ್ದಿದ್ದು ಏನಾಗುತ್ತೆ ಹೇಳ್ರಿ ವಿದ್ಯಾರ್ಥಿಗಳು, ಕ್ಯಾಚ್ ಇದ್ದಿದ್ದು ಏನಾಗುತ್ತೆ, ಎಸ್ ಯು ಆರ್ ರೈಟ್, ಕಾಟ್ ಆಗ್ತದೆ. ಸ್ಟ್ಯಾಂಡ್ ಇದ್ದಿದ್ದು ಏನಾಗುತ್ತೆ ಹೇಳಿ ವಿದ್ಯಾರ್ಥಿಗಳು, ಸ್ಟ್ಯಾಂಡ್ ಇದ್ದಿದ್ದು ಸ್ಟುಡ್ ಆಗ್ತದೆ, ಸ್ಟುಡ್ ಆಗ್ತದೆ. ವೆರಿ ನೈಸ್, ವೆರಿ ಗುಡ್. ನೋಡ್ರಿ ಜಂಪ್ ಇದ್ದಿದ್ದು ಏನಾಗತ್ತೆ ರೀ, ಜಂಪ್ಡ್ ಆಗ್ತದೆ, ಹೌದು. ಲೈಕ್ ಇದ್ದಿದ್ದು ಲೈಕ್ಡ್ ಆಗ್ತದೆ. ಲಿಸನ್ ಇದ್ದಿದ್ದು ಲಿಸನ್, ಹೌದಲ್ಲ. ನೋಡ್ರಿ ಹೇಗೆ ಗೊತ್ತಾಗ್ತಾ ಇದೆ ನಿಮಗೆಲ್ಲ. ಸ್ಮೈಲ್ಡ್ ಇದ್ದಿದ್ದು ಏನಾಗತ್ತೆ ರೀ, ಸ್ಮೈಲ್ ಇದ್ದಿದ್ದು ಸ್ಮೈಲ್ಡ್ ಆಗ್ತದೆ, ಹೌದಲ್ರಿ. ಡಿಗ್ ಇದ್ದಿದ್ದು ಡಗ್ ಆಗ್ತದೆ. ನೋಡ್ರಿ ಇವೆಲ್ಲ ಪದಗಳು ನೀವು ಈ ಥರ ಆದಂತಹ ಪದಗಳ ಒಂದು ಲಿಸ್ಟನ್ನು ಮಾಡಬೇಕು. ಈ ಒಂದು ಲಿಸ್ಟನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಬೇಕಾಗಿರತಕ್ಕಂಥ ಇಂಪಾರ್ಟೆಂಟ್ ಲಿಸ್ಟನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದ್ರ ಜೊತೆಗೆ ನೀವು ಕೂಡ ಬಹಳ ಪದಗಳಿದಾವ್ರಿ, ಮೋರ್ ದೆನ್ ಬಹಳ ಪದಗಳಿದಾವೆ. ಎಲ್ಲವುಗಳನ್ನು ಕೂಡ ಸ್ವಲ್ಪ ನೀವು ಇದ್ರ ಮೇಲೆ ಕೆಲಸ ಮಾಡಬೇಕು, ಡೈಲಿ ಬರಿಬೇಕು, ಡೈಲಿ ಇದ್ರ ಬಗ್ಗೆ ಓದಬೇಕು, ಈ ಸೆಂಟೆನ್ಸ್ಗಳಲ್ಲಿ ಅವುಗಳನ್ನು ಬಳಸಬೇಕು. ಓಕೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಲರ್ನ್. ಸೊ ಹೀಗಾಗಿ ಡ್ರಿಂಕ್ ಇದ್ದಿದ್ದು ಡ್ರ್ಯಾಂಕ್ ಹಾಕತ್ತೆ, ಡ್ರಂಕ್ ಆಗ್ತದೆ. ನೋಡ್ರಿ ಒಂದು 3 ಚೇಂಜ್ ಆಗ್ತಿರ್ತಾವ, ಒಂದು 2 ಅಷ್ಟೇ ಚೇಂಜ್ ಆಗ್ತಾವ. ಸೊ ಆ ಥರ ವರ್ಬ್ಸ್ಗಳು ಯಾವಿದಾವೆ ಅನ್ನೋದನ್ನು ನೀವು ಹಲವಾರು ಇದ್ರಗಳಲ್ಲಿ ಅವುಗಳನ್ನು ನೋಡ್ತಾ ಹೋಗಿ ಅದೇನಾಗ್ತದೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಅಂತ ಹೇಳಿ ನಾ ಹೇಳಿ, ಹಾಗಾದರೆ ನಿಮಗೆ ಇವತ್ತು ವರ್ಬ್ಸ್ಗಳಂದ್ರೆ ಏನಂತ ಗೊತ್ತಾಗಿದೆ. ವರ್ಬ್ ಅಂದ್ರೇನು, ಅದರ ಮೀನಿಂಗ್ ಅಂದ್ರೇನು, ಟ್ರಾನ್ಸಿಟಿವ್ ವರ್ಬ್ ಅಂದ್ರೇನು, ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೇನು, ಇಂಟೆನ್ಸಿವ್ ವರ್ಬ್ಸ್ಗಳಂದ್ರೇನು, V1 V2 V3 ಹೇಗೆಗಳು ಚೇಂಜ್ ಆಗ್ತಾವ. ಭಾಳಷ್ಟು ಕಡಿಮೆ ಎಕ್ಸಾಂಪಲ್ಸ್ಗಳನ್ನು ಹೇಳಿದ್ದೀನಿ. ಬಟ್ ಆ ಎಕ್ಸಾಮ್ಸ್ಗಳನ್ನೇ ಇಟ್ಕೊಂಡು ನೀವು ಬೇರೆ ಬೇರೆ ಬುಕ್ಸ್ಗಳನ್ನು, ಇಂಟರ್ನೆಟ್ ಮೆಟೀರಿಯಲನ್ನು ತೊಗೊಂಡು ಇವುಗಳ ಮೇಲೆ ನೀವು ಕೆಲಸ ಮಾಡಿ, ಕೆಲಸ ಮಾಡ್ಬೇಕ್ರಿ. ನೋಡ್ರಿ ನಾವು ಕೆಲಸ ಮಾಡದೆ ಹೊರತು ಕಲೀಲಿಕ್ಕೆ ಆಗೋದಿಲ್ಲ, ಇದನ್ನು ತಲೆಗಿಟ್ಕೊಂಡ್ಬಿಡ್ರಿ.